ಕುಟೀರ ಆಯ್ತು, ಈಗ ಪಾರಿಜಾತದ ಸರದಿ. ಗಣಿದಣಿಗೆ ಶುರುವಾಗಿದೆ, ನಡುಕ ಶುರುವಾಗಿದೆ. ಆಪರೇಷನ್ ರೆಡ್ಡಿ. ಬಳ್ಳಾರಿಯ ಗಣಿದಣಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ. ಗಾಲಿ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಶಾಕ್. ಬಳ್ಳಾರಿ ಆಯ್ತು, ಈಗ ಬೆಂಗಳೂರಲ್ಲೂ ಶಾಕ್. ಬಳ್ಳಾರಿಯ ಗಣಿದಣಿಗೆ ಮತ್ತೊಂದು ಶಾಕ್ ಈಗ ಕಾದಿದೆ. ಬಳ್ಳಾರಿ ಆಯ್ತು, ಈಗ ಬೆಂಗಳೂರಿನಲ್ಲೂ ಕೂಡ ಶಾಕ್ ಕೊಡೋದಕ್ಕೆ ಎಲ್ಲ ಸಿದ್ಧತೆ ಆರಂಭ ಆಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಯಲ್ಲಂತೂ ಎಂಟ್ರಿ ಇಲ್ಲ, ಬೆಂಗಳೂರಿನಲ್ಲೂ ಶಾಕ್ ಕೊಡೋದಕ್ಕೆ ಈಗ ಎಲ್ಲ ಪ್ರಿಪರೇಷನ್ ಆಗ್ತಾ ಇದೆ. ಅಂದು ಇಡೀ ಸಿಬಿಐ ಬಳ್ಳಾರಿಯ ಮನೆಯನ್ನ ಬಿಡಿಸಿದ್ರು, ಈಗ ಪಾರಿಜಾತದ ಮನೆಯನ್ನ ಬಿಡಿಸೋದಕ್ಕೆ ಸಿಸಿಬಿ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತಹ ವಿಚಾರ. ರೆಡ್ಡಿಯ ಬೆಂಗಳೂರಿನ ನಿವಾಸ ಪಾರಿಜಾತವನ್ನ ಕೂಡ ಜಪ್ತಿ ಮಾಡುವಂತಹ ಚಾನ್ಸಸ್ ಇದೆ, ಅವರ ಸುಪರ್ದಿಗೆ ಪಡೆಯುವಂತಹ ಚಾನ್ಸಸ್ ಇದೆ. ಅಂದು ಇಡೀ ಸಿಬಿಐ ಬಳ್ಳಾರಿಯಿಂದ ಅವ್ರನ್ನ ಗೇಟ್ ಪಾಸ್ ಕೊಟ್ಟಿತ್ತು, ಇದೀಗ ಬೆಂಗಳೂರಿನಿಂದಲೂ ಕೂಡ ಗೇಟ್ ಪಾಸ್ ಕೊಡಿಸೋದಕ್ಕೆ ಸಿಸಿಬಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಈಗ ಆ ರೀತಿಯಾದಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ. ಆ ಮೂಲಕ ಆಪರೇಷನ್ ರೆಡ್ಡಿ ಬಹಳ ಸೀಕ್ರೆಟ್ ಆಗಿ ಆಗ್ತಿದೆ ಅನ್ನೋ ಒಂದು ವಿಚಾರ. ಆ ಮೂಲಕ ಪಾರಿಜಾತ ನಿವಾಸ ಏನ್ ಬೆಂಗಳೂರಿನಲ್ಲಿದೆ, ಅದು ಜನಾರ್ದನ್ ರೆಡ್ಡಿ ಅವರ ಹೆಸರಿನಲ್ಲಿದೆ, ಅದನ್ನ ಕೂಡ ಮುಟ್ಟುಗೋಲು ಹಾಕುವಂತ ಚಾನ್ಸಸ್ ಇದೆ. ಹಾಗಾಗಿ ರೆಡ್ಡಿ ಅವರಿಗೆ ಎಲ್ಲೋ ಒಂದ್ ಕಡೆ ರಿಲೀಫ್ ಸಿಕ್ತು, ಇನ್ನಾದ್ರೂ ಸ್ವಲ್ಪ ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ರೆ ಈಗ ಮತ್ತಷ್ಟು ಒಂದು ಆತಂಕ ಎದುರಾಗುವಂತ ಚಾನ್ಸಸ್ ಇದೆ. ಹಾಗಿದ್ರೆ ರೆಡ್ಡಿಗೆ ಸಂಕಷ್ಟ ತಂದೊಡ್ಡಿರೋ ಆ ಕೇಸ್ ಯಾವುದು, ಇಲ್ಲಿದೆ ಡೀಟೇಲ್. ಪ್ರಕರಣಕ್ಕೆ ಸಿಕ್ಕಿದೆ ದೊಡ್ಡ ಟ್ವಿಸ್ಟ್. ತನಿಖೆಯಲ್ಲಿ ಗೊತ್ತಾಯ್ತಾ ರೆಡ್ಡಿಯ ಪಾತ್ರ ಹೆಚ್ಚಾಗಿದೆ ಅಂತ. ರೆಡ್ಡಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಸಿಸಿಬಿ ಸಿದ್ಧತೆಯನ್ನ ನಡೆಸ್ತಾ ಇದೆಯಾ? ಯಾಕಂದ್ರೆ ಈಗಾಗಲೇ ಬಳ್ಳಾರಿಯಿಂದ ಗೇಟ್ ಪಾಸ್ ಕೊಟ್ಟಾಗಿದೆ, ಬೆಂಗಳೂರಿನಿಂದಲೂ ಕೂಡ ಅವ್ರನ್ನ ಹೊರ ಕಳಿಸಬೇಕು ಅಂತ ಪ್ಲಾನ್ ಆಗ್ತಿರೋದು. ಪಾರಿಜಾತವನ್ನ ಮುಟ್ಟುಗೋಲು ಹಾಕೋದಕ್ಕೆ ಈಗ ಸಿದ್ಧತೆ ಆಗ್ತಿದೆ. ಪಾರಿಜಾತ ಮನೆಗೆ ಮೌಲ್ಯ ಕಟ್ಟಿಕೊಡಿ ಅಂತ ಮನವಿಯನ್ನ ಸಲ್ಲಿಸಲಾಗಿದೆ. ರೆಡ್ಡಿಯಿಂದ ದುಡ್ಡು ವಸೂಲಿಗೆ ಮುಂದಾಯ್ತಾ ಸಿಸಿಬಿ? ಬೆಂಗಳೂರು ಉತ್ತರ ಎಸ್ಸಿಗೆ ಸಿಸಿಬಿ ಮನವಿಯನ್ನ ಮಾಡ್ಕೊಂಡಿರೋದು ಆ ಒಂದು ಪಾರಿಜಾತ ನಿವಾಸ ಏನಿದೆ ಅದರ ಮೌಲ್ಯವನ್ನ ಕಟ್ಟಿಕೊಡಿ ಅಂತ. ಆಂಬಿಡೆಂಟ್ ಡೀಲ್ ವಿಚಾರದಲ್ಲಿ ರೆಡ್ಡಿ ಅವರ ಪಾತ್ರ ಹೆಚ್ಚಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಜೊತೆಗೆ ಫರೀದ್ ಆಸ್ತಿ ವಶಕ್ಕೆ ಕೂಡ ಸಿದ್ಧತೆಯನ್ನ ನಡ್ಕೊಳ್ಳಲಾಗ್ತಿದೆ ಅನ್ನೋ ವಿಚಾರ ಈಗ ಗೊತ್ತಾಗ್ತಾ ಇದೆ. ನಾನು ಈಗಾಗಲೇ ಹೇಳ್ತಿದ್ದ ಹಾಗೆ ಕೇವಲ ರೆಡ್ಡಿಗೆ ಮಾತ್ರ ಸಂಕಷ್ಟ ಅಲ್ಲ, ಆಂಬಿಡೆಂಟ್ ಕೇಸ್ ನಲ್ಲಿ A1 ಆರೋಪಿಗೂ ಕೂಡ ಕಂಟಕ ಇದೆ, ಫರೀದ್ಗೂ ಕೂಡ ಕಂಟಕ ಇದೆ. ಆತನ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಸಿದ್ಧತೆ ಆಗ್ತಿದೆ. ಆನೇಕಲ್, ಕಲಾಸಿಪಾಳ್ಯ, ತಣಿಸಂದ್ರದಲ್ಲಿರುವಂತಹ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕುವಂತಹ ಸಾಧ್ಯತೆ ಇದೆ. ಆ ಒಂದು ಸಿದ್ಧತೆ ಈಗಾಗಲೇ ಆಗ್ತಿದೆ. ಆನೇಕಲ್, ಕಲಾಸಿಪಾಳ್ಯ, ತಣಿಸಂದ್ರದಲ್ಲಿ ಏನೇನು ಆಸ್ತಿ ಇದೆ ಫರೀದ್ಗೆ, ಅದನ್ನ ಮುಟ್ಟುಗೋಲು ಹಾಕೋದಕ್ಕೆ ಸಿದ್ಧತೆ. 60ಕ್ಕೂ ಹೆಚ್ಚು ಫ್ಲಾಟ್ ಗಳನ್ನ ಫರೀದ್ ಹೊಂದಿದ್ದಾನೆ. 3 ನಿವೇಶನ, 1 ಮನೆ ಮುಟ್ಟುಗೋಲಿಗೆ ಸಿದ್ಧತೆ ಆಗ್ತಿದೆ. ನಗರದ 5-6 ಕಡೆ ಆಸ್ತಿ ಇರೋದು ಫರೀದ್ಗೆ, ಅದನ್ನು ಕೂಡ ಮುಟ್ಟುಗೋಲು ಹಾಕುವಂತ ಸಿದ್ಧತೆ ಆಗ್ತಾ ಇದೆ. ವಂಚಿತರಿಗೆ ದುಡ್ಡನ್ನ ಕೊಡಿಸೋದಕ್ಕೆ ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತ ಸಿದ್ಧತೆ. ಆಸ್ತಿ ದಾಖಲೆಯನ್ನ ಈಗಾಗಲೇ ಸಿಸಿಬಿ ಒಟ್ಟಾಗಿ ಅಲ್ಲಿ ಒಟ್ಟು ಮಾಡಿದೆ. ಎಸಿಗೆ ರಿಪೋರ್ಟ್ ಅನ್ನು ಕೊಡೋದಕ್ಕೆ ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಆ ರೀತಿಯಾಗಿ ಎಲ್ಲಾ ದಾಖಲೆಗಳನ್ನ ಈಗ ಅಲ್ಲಿ ಒಟ್ಟು ಮಾಡಲಾಗಿದೆ. ಸಿಸಿಬಿ ಆ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಒಂದ್ ಕಡೆ ರೆಡ್ಡಿಯ ನಿವಾಸ ಪಾರಿಜಾತವನ್ನು ಕೂಡ ಮುಟ್ಟುಗೋಲು ಹಾಕೋದಕ್ಕೆ ಸಿದ್ಧತೆ, ಅದೇ ರೀತಿಯಾಗಿ ಫರೀದ್ಗೆ ಸಂಬಂಧಪಟ್ಟಂತ ಆಸ್ತಿಗಳೇನಿದಾವೆ ಅದನ್ನು ಕೂಡ ಮುಟ್ಟುಗೋಲು ಹಾಕೋದಕ್ಕೆ ಸಿದ್ಧತೆ ಆಗ್ತಾ ಇದೆ.